ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಮಂಡ್ಯ ನಗರದ ಸೇವಾಕಿರಣ ವೃದ್ಧಾಶ್ರಮದಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೋತೇರು ಮಹಾದೇವರವರು ನಿರ್ವಹಿಸಿದರು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಿಶೇಷ ಆಹ್ವಾನಿತರಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಭಾಷಣಕಾರರಾದಂಥ ಎಂ ಗುರುಪ್ರಸಾದ್ ವಕೀಲರವರು ಮಾತನಾಡಿದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಪಾತ್ರವನ್ನು ಪ್ರಮುಖವಾಗಿ ಅವರು ಮಾಡಿರುವಂಥ ಸಾಧನೆಯ ವೈಖರಿಗಳನ್ನು ಕುರಿತು ಮಾತನಾಡಿದರು. ನಂತರ ಮಮತಾ ನರ್ಸಿಂಗ್ ಮುಖ್ಯಸ್ಥರಾದಂಥ ಡಾಕ್ಟರ್ ಆನಂದ್ರವರು ಸಹ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಸೇವಾ ಕ್ಷೇತ್ರಗಳಲ್ಲಿ ಕೃಷಿ, ಸಮಾಜ ಸೇವೆ, ಕಲಾರಂಗ, ಸಾಹಿತ್ಯ, ಯೋಧರು ಮತ್ತು ಇನ್ನಿತರ ಸೇವೆಯಲ್ಲಿ ಸೇವೆ ಸಲ್ಲಿಸಿರುವವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಯಿತು. ಕಾರ್ಯಕ್ರಮದ ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ. ಬಿಡಿ ಸಾಕು, ಪುಷ್ಪಾರ್ಚನೆ ಮಾಡಿ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ. ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ಹಾಗೂ ನಮ್ಮ ಸೇವಾಕಿರಣ ವೃದ್ಧಾಶ್ರಮ ಹಾಗೂ ಮಂಡ್ಯ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಮಾತಾಡ್ತವ್ರು ಯಾಕೋ ಗೊತ್ತಾಗಿಲ್ಲ. ಏಳರಲ್ಲಿ ಜನಿಸಿದಂತ ಸ್ವಾಮೀಜಿರವರು ನಿರಂತರವಾಗಿ ಬಾಲ್ಯದಿಂದಲೇ ಈ ಸಮಾಜವನ್ನ ಕಟ್ಟಬೇಕು, ಹಸಿದವರಿಗೆ ಆಹಾರವನ್ನು ಕೊಡಬೇಕು, ಕಾಯಕದ ಪ್ರಜ್ಞೆಯನ್ನ ಮೂಡಿಸಬೇಕು ಅಂತ ಹೇಳಿ ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಕಾಯಕ ಜ್ಯೋತಿಯಾಗಿ ಇಡೀ ಸಮುದಾಯವನ್ನ ಏನು ಇವತ್ತು ನಮ್ಮ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಕರ್ನಾಟಕ ರಾಜ್ಯದ ಬಸವಣ್ಣವರು ಹಾಕೊಟ್ಟಂತಹ ದಾರಿಯಲ್ಲಿ ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಒಂದೊಂದು ನುಡಿ ಮುತ್ತುಗಳು ಸಹ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಅವರ ಜೀವನದಲ್ಲಿ ಪ್ರೇರಣೆ ಬೀರ್ತಾ ಇತ್ತು. ಅಂತ ಮಾತುಗಳನ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಆಡ್ತಾ ಇದ್ರು. ಅದ್ರ ಜೊತೆಗೆ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ಇಲಿವೇ ಸದಾಶಿವ ನುಡಿವೆನೆಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತಾಡಿದ್ರು. ಯಾವುದೋ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಮಾತನ್ನು ಕೇಳಬೇಕು ಅನ್ನೋಂಗಿರ್ಬೇಕು, ಆ ರೀತಿ ಮಾತಾಡಬೇಕು ಅಂತಕ್ಕಂತಹ ಶಬ್ದವನ್ನು ಬಳಸಬೇಕು ಅಂತ. ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮಿಂಚಿ ಹೌದೌದನಬೇಕು ಅಂತಕ್ಕಂಥ ಮಾತನ್ನ ಏನೋ ಬಸವಣ್ಣವರು ಹೇಳೋದನ್ನ ಶಿವಕುಮಾರ ಸ್ವಾಮೀಜಿಯವರು ಬಹಳ ಚಾಚು ತಪ್ಪು ಫಾಲೋ ಮಾಡ್ತಿರುವಂತಕ್ಕಂಥದ್ದು. ನೋಡಿ, ದಿನದ 24 ಗಂಟೆ ನಾವು ಬರೀ 8 ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು 2 ಗಂಟೆ 3 ಗಂಟೆ ಒಂದ್ಸಲ ಟೀಗೆ ಕಾಫಿಗೆ ತೆಗೆದುಕೊಂಡಿದ್ದಾರೆ. ಆ ಮೂವ್ಮೆಂಟ್ ಫಿಕೇಶನ್ ಬರ್ಬಿಟ್ಟು ಶೌಚಾಲಯ ಈಗ ರೀತಿಯ ವ್ಯವಸ್ಥೆ ಇದೆ ಇವತ್ತಿನ ಕಾಯಕದ ವ್ಯವಸ್ಥೆ. ಆದ್ರೆ ಅವರು ದಿನದ 24 ಗಂಟೆಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಎಚ್ಚರವಾದ್ರೆ ಸೂರ್ಯನು ಸಹ ನಾಚಿಸಬೇಕು ಅನ್ನೋ ರೀತಿಯಲ್ಲಿ ಸೂರ್ಯ ಉಳಿದ ಎಷ್ಟು ಗಂಟೆಗೆ ತಾಯಮ್ಮ ಇವರ ಸುದ್ದಿದಾಶ್ರಯದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ದಿನಾಚರಣೆ ಹಾಗೂ ಸಾಧಕರಿಗೆ ಸಿದ್ಧಗಂಗಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕಸ್ತೂರಿ ಸಿರಿಗನ್ನಡ ಸ್ವಾಮೀಜಿಯವರು ಬದುಕಿದ್ರು. ಆ ಒಂದು ಸಮಯದಲ್ಲಿ ಅವರು ಅಷ್ಟು ಆಯುಷ್ಯ ಅವರಿಗೆ ಬರಬೇಕಾದ್ರೆ ಅವರು ಮಾಡಿದ ಈ ಮಹಾಪುಣ್ಯ ಕಾರ್ಯಗಳೇ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಸನ್ಯಾಸತ್ವವನ್ನು ಸ್ವೀಕರಿಸಿ ಸುಮಾರು 40ನೇ ವರ್ಷದಲ್ಲೇ ಅವರು ಸಿದ್ಧಗಂಗಾ ಪೀಠದ ಧರ್ಮಾಧಿಕಾರಿ ನೇಮಕಗೊಳ್ತಾರೆ. ಆಗ ಸಿದ್ಧಗಂಗಾ ಮಠದಲ್ಲಿ ಒಂದು ಸಣ್ಣ ಶಾಲೆಯನ್ನ ಶುರು ಮಾಡ್ತಾರೆ. ಆ ಶಾಲೆ ಇವಾಗ ಬೃಹದಾಕಾರ ಬೆಳೆದು ಸುಮಾರು 135 ಸಂಸ್ಥೆಗಳು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಅವರು ಸ್ಥಾಪಿಸಿದ್ದಾರೆ. ಅಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಒಂದು ಸಾರಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರು ಭೇಟಿ ಮಾಡಿ
ಅವರ ಆಶೀರ್ವಾದ ಪಡೆದಿರ್ತಾರೆ. ಆಗ ಅವರು ಹೇಳ್ತಾರೆ, ಹಾಗೆ ರೀ. ಒಂದು ನಿಮಿಷ ರೀ ಅಧ್ಯಕ್ಷ, ಗುರು ಸರ್ ಒಂದು ನಿಮಿಷ ರೀ, ಹಾಕ್ಬೇಡಿ ಬನ್ನಿ ಹತ್ರ ಬನ್ನಿರಿ. ಪದ್ದಮ್ಮ ಕಣ್ಬಿಡು. ಬಹಳ ವಿಶೇಷವಾಗಿ ಈ ನಾಡಿನಲ್ಲಿ ಡೈಮಂಡ್ ಕನ್ನಡ ಟಿವಿ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 5ನೇ ವರ್ಷದ ಏನು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿ ಜರುಗ್ತಾ ಇದೆ. ಬಹಳ ವಿಶೇಷವಾಗಿ ಸಮಸ್ತ ನಾಡಿನ ಜನತೆ ಈ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪರವಾಗಿ ಕೇಳ್ಕೊತಾ ಇದ್ದೇನೆ. ಹಾಂ, ಕೊಡಿ ಸರ್. ಹಾಂ, ಕೊಡಿ ಪದಮ್ಮ. ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಅನ್ನಿಸ್ತದೆ. ಈ ಥರ ಕಾರ್ಯಕ್ರಮಗಳು ನಡೀತಿರಬೇಕು ಮತ್ತು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಪೂರ್ತಿ ಅಂತ ನಾನು ಈ ಮತ್ತೆ ಸರ್, ತಮ್ಮ ನೇಟಿವ್? ನನ್ನ ಹೆಸರು ವೆಂಕಟೇಶ್ ಕುಮಾರ್ ಅಂತ. ನಾನು 15 ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದು ಸಮಾರಂಭಕ್ಕೆ ಆಹ್ವಾನಿಸಿದಂತೆ ಎಲ್ಲರಿಗೂ ವಂದಿಸಿ ಮಹಾದೇವರಿಗೆ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. ನನ್ನ ಹೆಸರು ಶ್ವೇತಾ ಎಂ ಅಂತ. ನಾನು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 3 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಕೋಟೆ ಗುರುದೇವ್ ಅವರು ಸರ್ ಕನ್ನಡಕ್ಕಾಗಿ ಈ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಗುರುತಿಸ್ಬಿಟ್ಟು ನಿಸ್ವಾರ್ಥ ಸೇವೆಗೆ ಏನು ಪ್ರಶಸ್ತಿ ಸಲ್ಲಬೇಕು ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಈ ಶಿವಕುಮಾರ ಸ್ವಾಮೀಜಿಯವರ ಜಯಂತಿಯನ್ನು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೆ ನನಗೂ ಸಹ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ನಾನು ನಾಗಮಂಗಲ ತಾಲೂಕು ಹೌದು, ಕಲಿನಪುರ ಗ್ರಾಮದವರು. ಖಂಡಿತ. ಮತ್ತು ನಾನು ಸಮಾಜ ಸೇವೆ ಮಾಡಿ ನಾನು 14 ವರ್ಷದಿಂದ ಸಮಾಜ ಸೇವೆ ಇಲ್ಲಿವರೆಗೂ ಎಷ್ಟು ಜೋಡಿ ಒಂದು ಮಾಡಿದ್ರ ಪದಮ್ಮ ನೀವು? ನಾನೊಂದು 30 ಜೋಡಿಗಳು ಮದುವೆಗಳು ಮಾಡಿ ನಾನು ಯಶಸ್ಸಾಗಿ ಒಂದು ಯಾವ ಮದುವೆ ಮಾಡಿದ್ರು ಒಂದು ಯಾವ ಗಲಾಟೆ ಇಲ್ಲ, ಒಂದು ಏನು ಇಲ್ದಾಗೆ ನಾನು ಯಶಸ್ಸಾಗಿದ್ದೀನಿ. ಮತ್ತೆ ಹೊರಗಡೆ ಯಾರೇ ಇಲ್ಲೇ ಬಿದ್ದಿದ್ರು ಅವ್ರನ್ನ ಏನು ಕುಡ್ದಿದ್ದಾರೋ ಅಥವಾ ಹೇಗಿದ್ದಾರೆ ಅಂತ ನಿನ್ನೆ ತಾನೇ ನಾಗಮಂಗಲದಲ್ಲಿ ಒಬ್ಬರು ಸತ್ತೋಗಿದ್ದಾರೆ. ಅವ್ರು ಕುಡ್ದವ್ರೆ ಮನೆಗವ್ರೆ ಅಂತ 2 ದಿನದಿಂದ ಗಮನಿಸಿರಲಿಲ್ಲ. ಮತ್ತೆ ಪೊಲೀಸರು ಬಂದು ಚೆಕ್ ಮಾಡಿದಾಗ ಅವನು ಮನೆಗಿದ್ರು ಸುಮ್ಮನೆ ಹೋಗ್ಬಿಟ್ಟಿದ್ರು. ಮತ್ತೆ ನಾನು ಒಂದು ಆಟ ಇದೆ, ಅದು ಚಿತ್ರ ಎಲ್ಲ ಇದೆ, ಆಟ ಕರೆಸಿ ಆ ಊರವ್ರು ಯಾರು ಏನು ಅಂತ ಗಮನಿಸಿ ನಾನು ಅವರ ಸಭಾವನ್ನು ಅವರ ಊರಿಗೆ ಕಳಿಸಿದ್ದೀನಿ ಸರ್. ನಾನು ನಾಗಮಂಗಲ ಟಿವಿ ಸರ್ಕಾರದಲ್ಲಿ. ಥ್ಯಾಂಕ್ ಯು. ಬಟ್ ನನಗೆ ಈ ಸನ್ಮಾನ ಅಂದರೆ ನನ್ನ ಒಂದು ಗುರುತಿಸಿ ಮಾಧವಣ್ಣವರು ಇಲ್ಲಿವರೆಗೂ ನನಗೆ ತಂದು ನನಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅವರಿಗೆ. ನನಗೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಹಾಂ, ಸೂಪರ್. ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು. ನಾನು ಚಿಕ್ಕಂದಿನಿಂದಲೂ ಕೂಡ ಒಂದು ರಂಗಗೀತೆ ಕಾರ್ಯಕ್ರಮ ಹಾಗೂ ಪೌರಾಣಿಕವಾಗಿ ಹರಿಕಥೆಗಳಲ್ಲಿ ನಾನು ಭಾಗವಹಿಸ್ತಿದ್ದೆ. ಇವತ್ತು ನಮ್ಮ ಮಾದೇವಣ್ಣರು ನಮ್ಮನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂಡ್ರು. ಬಂದ್ವಿ. ನಮಗೆ ಅವರು ಸನ್ಮಾನ ಸಮಾರಂಭದಲ್ಲಿ ನಮ್ಮನ್ನು ಬೀಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತುಂಬುವುದ ಸ್ವಾಗತನ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಮುಂದೆ ಕಲೆಯಲ್ಲಿ ನಮ್ಮನ್ನು ಆ ಕಲಾದೇವಿ ನಮ್ಮನ್ನು ಮುಂದಕ್ಕೆ ಬೆಳೆಸಿದ್ರೆ ಸಾಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.